ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆಗಸ್ಟ್ 21ನೇ ತಾರೀಕು ಗುರುವಾರ ಪುಷ್ಯ ನಕ್ಷತ್ರ ಬಂದಿರೋದಕ್ಕೆ ಈ ದಿನ ಗುರು ಪುಷ್ಯಾಮೃತ ಯೋಗ ಅಂತ ಕೂಡ ಕರಿತೀರಿ. ಈ ದಿನ ಇನ್ನೂ 2 ಯೋಗಗಳು ಕೂಡಿ ಬರ್ತಾ ಇದೆ. ಒಟ್ಟಾರೆ ನಮಗೆ 3 ಶುಭ ಯೋಗಗಳು ಈ ದಿನ ಇದೆ. ಅಂದರೆ ಗುರು ಪುಷ್ಯಾಮೃತ ಯೋಗ, ಅಮೃತ ಸಿದ್ಧಿ ಯೋಗ, ಹಾಗೆಯೇ ಸರ್ವಾರ್ಥ ಸಿದ್ಧಿ ಯೋಗ. ಈ ಯೋಗವು ಎಷ್ಟು ಗಂಟೆಗೆ ಶುರು ಆಗುತ್ತೆ, ಎಷ್ಟು ಗಂಟೆಗೆ ಮುಕ್ತಾಯ ಆಗುತ್ತೆ, ನಾವು ಯಾವ ಕೆಲಸಗಳನ್ನು ಈ ದಿನ ಮಾಡಿದ್ರೆ ತುಂಬಾ ಶುಭ ಫಲವನ್ನು ಕೊಡುತ್ತೆ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಆಗಸ್ಟ್ 20ನೇ ತಾರೀಕು ಬುಧವಾರ ರಾತ್ರಿ 10 ಗಂಟೆ 10 ನಿಮಿಷಕ್ಕೆ ಈ ಯೋಗ ಶುರು ಆಗುತ್ತೆ. ಹಾಗೆಯೇ ಮುಕ್ತಾಯ ಆಗೋದು ಆಗಸ್ಟ್ 21ನೇ ತಾರೀಕು ರಾತ್ರಿ 11 ಗಂಟೆ 45 ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ. ನಮಗೆ ಗುರುವಾರ ದಿನ ಪೂರ್ತಿಯಾಗಿ ಈ 3 ಯೋಗಗಳು ಕೂಡ ಇರುತ್ತೆ. ಹಾಗಾಗಿ ವಿಶೇಷವಾಗಿ ನಮಗೆ ಅದರಲ್ಲೂ ಅಮೃತ ಸಿದ್ಧಿ ಯೋಗ ಬಂದಿರೋದ್ರಿಂದ ಈ ದಿನದಲ್ಲಿ ಮಾಡುವ ದಾನ, ವ್ರತ, ಜಪ, ಹೋಮ, ಹೊಸ ಕಾರ್ಯಾರಂಭ, ಅಂಗಡಿ, ಫ್ಲಾಟ್ ಓಪನಿಂಗು, ಬಂಗಾರ, ವಾಹನ ಖರೀದಿ ತುಂಬಾ ಶುಭ ಸಮಯ ಅಂತ ಹೇಳ್ಬೋದು. ಇಲ್ಲಿ 4 ಶುಭ ಮುಹೂರ್ತಗಳನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಬೆಳಗ್ಗೆ ಅಂದರೆ 21ನೇ ತಾರೀಕು ಗುರುವಾರ ಬೆಳಗ್ಗೆ 7 ಗಂಟೆ 15 ನಿಮಿಷದಿಂದ 9 ಗಂಟೆಗೆ ತುಂಬಾ ಒಳ್ಳೆಯ ಸಮಯ ಅಂತ ಹೇಳ್ಬೋದು. ತುಂಬಾ ಒಳ್ಳೆಯ ಮುಹೂರ್ತ ಅಂತ ಕೂಡ ಹೇಳ್ಬೋದು. ಇನ್ನು 2ನೇ ಮುಹೂರ್ತ ಬಂದು ಮಧ್ಯಾಹ್ನ 12 ಗಂಟೆ 10 ನಿಮಿಷದಿಂದ 1 ಗಂಟೆ 45 ನಿಮಿಷ ತನಕ ಇರುತ್ತೆ. ಇನ್ನು ಸಂಜೆ ಅನ್ನೋದಾದರೆ 4 ಗಂಟೆ 20 ನಿಮಿಷದಿಂದ 6 ಗಂಟೆ ತನಕ ಇರುತ್ತೆ. ಇನ್ನು ರಾತ್ರಿ ಒಳ್ಳೆಯ ಮುಹೂರ್ತ ಅನ್ನೋದಾದರೆ 7:30ರಿಂದ 9 ಗಂಟೆ ತನಕ ಇರುತ್ತೆ. ಈ ಮುಹೂರ್ತದಲ್ಲಿ ಈ 4 ಮುಹೂರ್ತ ತಿಳಿಸ್ಕೊಟ್ಟಿದ್ದೀನಿ. ಈ 4 ಮುಹೂರ್ತದಲ್ಲಿ ನಿಮ್ಗೆ ಯಾವ ಟೈಮ್ ಆಗುತ್ತೋ ಆ ಟೈಮಲ್ಲಿ ಈ ರೀತಿಯಾಗಿ ನೀವು ಮನಿ ಸೇವಿಂಗ್ ಮಾಡೋದಕ್ಕೆ ಅಂತಂದರೆ ನೀವೊಂದು ಹುಂಡಿಯನ್ನು ಇಡೋದಾಗಲಿ, ಅಥವಾ ಮನೆಯಲ್ಲಿ ತಾಮ್ರದ ಬಿಂದಿಗೆ ಇದ್ದರೆ ತಾಮ್ರದ ಬಿಂದಿಗೆಗೆ ಈ ಥರ ಅರಿಶಿಣದ ಅಂದರೆ ಯೆಲ್ಲೋ ಕಲರ್ ಕ್ಲಾತ್ ಇತ್ತು ಅಂದರೆ ಅದನ್ನು ಕೂಡ ಕಟ್ಬೋದು, ಅಥವಾ ವೈಟ್ ಕ್ಲಾತ್ ಇತ್ತು ಅಂದರೆ ಅದನ್ನು ನೀವು ಅರಿಶಿಣದ ನೀರಿನಲ್ಲಿ ಮಿಕ್ಸ್ ಮಾಡಿ ನೀವು ಅರಿಶಿಣದ ಬಟ್ಟೆಯನ್ನು ಮಾಡಿಕೊಂಡು ಅದನ್ನು ಕೂಡ ಕಟ್ಬೋದು. ಇದನ್ನು 3 ಟೈಮಲ್ಲಿ ನೀವು ಅಂದರೆ ಬೆಳಗ್ಗೆ, ಮಧ್ಯಾಹ್ನ, ಸಂಜೆ ಮತ್ತು ರಾತ್ರಿ 4 ಟೈಮಲ್ಲೂ ಕೂಡ ಮಾಡ್ಬೋದು. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಇನ್ನು ದೇವ್ರ ಮನೇಲಿ ಮಹಾಲಕ್ಷ್ಮಿ ಮುಂದೆ ಫೋಟೋ ಮುಂದೆ ನೀವು ದೀಪವನ್ನು, ತುಪ್ಪದ ದೀಪವನ್ನು ಹಚ್ಚಿ ಈ ರೀತಿಯಾಗಿ ನಿಮ್ಮ ಮನೇಲಿ ಏನಾದರೂ ಹುಂಡಿ ಇತ್ತು ಅಂದರೆ ಹುಂಡಿನೂ ಕೂಡ ಇಡ್ಬೋದು, ಅಥವಾ ಹುಂಡಿ ಇಡಲಿಲ್ಲ ಅಂದರೆ ಈ ಥರ ತಾಮ್ರದ ಬಿಂದಿಗೆಯನ್ನು ಇಡ್ಬೋದು. ನಾನು ಪ್ರತಿ ವರ್ಷವೂ ಇದೇ ರೀತಿಯಾಗಿ ಮಾಡೋದು. ಇನ್ನು ತಾಮ್ರದ ಬಿಂದಿಗೆ ಚೆನ್ನಾಗಿ ಅದನ್ನು ತೊಳ್ಕೊಂಡು ತಾಮ್ರದ ಬಿಂದಿಗೆಯನ್ನು ಇಟ್ಟು ಅದರಲ್ಲಿ ಸ್ವಲ್ಪ ಅಕ್ಷತೆ ಆಗಿರಿ ಲಾವಂಚದ ಬೇರನ್ನು ಹಾಕಬೇಕಾಗತ್ತೆ. ನಾನು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವು ಕಳಶದಲ್ಲಿ ಹಾಕಿರುವಂಥ ಲಾವಂಚದ ಬೇರನ್ನು ತೆಗೆದಿಟ್ಕೊಳ್ಳಿ ಅಂತ ಹೇಳಿದ್ದೆ. ಆ ಲಾವಂಚದ ಬೇರಿತ್ತು ಅಂದರೆ ಅದನ್ನು ಹಾಕ್ಬೋದು, ಅಥವಾ ಲಾವಂಚದ ಬೇರು ತೆಗೆದಿಟ್ಕೊಂಡಿಲ್ಲ ಅನ್ನೋರಾದರೆ ನೀವು ಹೊಸದಾಗಿ ಲಾವಂಚದ ಬೇರನ್ನು ತೊಗೊಂಬಂದು ಇಡ್ಬೋದು. ಅಕಸ್ಮಾತ್ ಲಾವಂಚದ ಬೇರು ಇಲ್ಲ ಅಂದರೂ ಪರವಾಗಿಲ್ಲ ಸ್ನೇಹಿತರೆ, ನೀವು ಹಾಗೂ ಕೂಡ ನೀವು ಉಂಡೆಯನ್ನು ಇಡಬಹುದು. ಅದರಲ್ಲಿ ಮೊದಲಿಗೆ ನೀವು 11 ರೂಪಾಯಿ, 21 ರೂಪಾಯಿ, 51 ರೂಪಾಯಿ, ಅಥವಾ 101 ಅಥವಾ 1001 ಈ ರೀತಿಯಾಗಿ ಕೂಡ ಹಾಕ್ಬೋದು. ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಮೊದಲು ನೀವು ಹಾಕಿ ನಂತರ ನಿಮ್ಮ ಕೈಲಿ ಎಷ್ಟು ದುಡ್ಡಿರುತ್ತೋ ಅದನ್ನು ಹಾಕ್ತಾ ಹೋಗ್ಬೋದು. ಇದನ್ನು ದೇವ್ರ ಮನೆಯಲ್ಲಾದರೂ ಇಡ್ಬೋದು, ಅಥವಾ ನೀವು ಕುಬೇರ ಮೂಲೆಯಲ್ಲೂ ಕೂಡ ಇಡ್ಬೋದು, ಅಥವಾ ಅಡುಗೆ ಮನೆಯಲ್ಲೂ ಕೂಡ ಇಟ್ಕೊಬೋದು. ಎಲ್ಲಿ ಜಾಗ ಇರುತ್ತೋ ಆ ಜಾಗದಲ್ಲಿ ಇಡಬೇಕಾಗತ್ತೆ. ಪ್ರತಿ ವರ್ಷವೂ 21 ರೂಪಾಯಿನೇ ಮೊದಲು ಹಾಕೋದು. ಹಾಗಾಗಿ 21 ರೂಪಾಯಿ, ಹಾಗೆಯೇ ಲಾವಂಚದ ಬೇರು, ಸ್ವಲ್ಪ ಅಕ್ಷತೆ, ಮತ್ತು ದೇವರ ಹತ್ರ ನೀವು ಪೂಜೆ ಮಾಡೋಕ್ಕೆ ಇಟ್ಟಿರ್ತೀರಲ್ಲ, ಪೂಜೆ ಆದ ನಂತರ ನೀವು ಮಹಾಲಕ್ಷ್ಮಿ ಹತ್ರ ಇಟ್ಟಿರುವಂಥ ಒಂದೇ ಒಂದು ಹೂವನ್ನು ಈ ಏನು ಉಂಡೆ ಇಟ್ಟಿರ್ತೀರ ಉಂಡೆಯಲ್ಲಿ ಹಾಕಬೇಕಾಗತ್ತೆ. ಪೀರಿಯಡ್ಸ್ ಆಗಿತ್ತು ಅನ್ನೋರಾದರೆ ಮನೇಲಿ ಬೇರೆ ಯಾರಾದರೂ ಮಾಡ್ಬೋದು, ಈ ದಿನವೇ ಮಾಡಬೇಕಾಗತ್ತೆ. ತುಂಬಾ ಶುಭ ಯೋಗಗಳಲ್ಲಿ ಕೂಡಿ ಬಂದಿರುತ್ತೆ. ನೀವು ಹಣವನ್ನು ಹಾಕೋದಿಕ್ಕೆ ಶುರು ಮಾಡಿ ಪ್ರತಿ ವರ್ಷ ಅದು ಹೆಚ್ಚಾಗ್ತಾ ಹೋಗುತ್ತೆ. ನಾನು ಆಚೆ ಆಗಲೇ 4 ವರ್ಷದಿಂದ ತಿಳಿಸ್ಕೊಡ್ತಾ ಇದ್ದೀನಿ. ನಮಗೆ ಅದರ ಆಚೆ ಇಯರು 22,000 ಆಗಿತ್ತು. ಈ ಸಾರಿ ನನಗೆ 38,000 ಆಗೋಷ್ಟು ನನಗೆ ಈ ಉಂಡೆಯಲ್ಲಿ ಕಲೆಕ್ಟ್ ಆಗಿತ್ತು. ಅದಕ್ಕೋಸ್ಕರ ಪ್ರತಿ ವರ್ಷ ನಿಮಗೆ ಹೆಚ್ಚಾಗ್ತಾ ಹೋಗುತ್ತೆ. ಅದಕ್ಕೋಸ್ಕರ ಒಂದು ಸಾರಿ ನೀವು ಈ ರೀತಿಯಾಗಿ ಈ ಅಮೃತ ಸಿದ್ಧಿ ಯೋಗ, ಪುಷ್ಯಾಮೃತ ಯೋಗ, ಹಾಗೆಯೇ ಸರ್ವಾರ್ಥ ಸಿದ್ಧಿ ಯೋಗದಲ್ಲಿ ನೀವು ಇಡೋದ್ರಿಂದ ನಿಮಗೆ ಯಾವಾಗಲೂ ದ್ವಿಗುಣ ಆಗುತ್ತಾ ಹೋಗುತ್ತೆ, ಅಂದರೆ ಹೆಚ್ಚಾಗ್ತಾ ಹೋಗುತ್ತೆ. ಈ ದಿನ ನೀವು ಬಂಗಾರವನ್ನು ಖರೀದಿ ಮಾಡ್ಬೋದು. ಅದರಲ್ಲೂ ಗುರು ಪುಷ್ಯಾಮೃತ ಯೋಗದಲ್ಲಿ ನಾವು ಏನೇ ತೊಗೊಂಡ್ರೂ ಅದು ನಮಗೆ ಡಬಲ್ ಆಗ್ತಾ ಹೋಗುತ್ತೆ. ಅಂದರೆ ನೀವು ಮನೆಯನ್ನು ತೊಗೊಳ್ಳೋದು, ಸೈಟ್ ತೊಗೊಳ್ಳೋದು, ಒಡವೆಯನ್ನು ತೊಗೊಬೋದು, ಗೋಲ್ಡ್ ತೊಗೊಳ್ಳೋದಾಗಲಿ, ಅಥವಾ ಸಿಲ್ವರ್ ತೊಗೊಳ್ಳೋದಾಗಲಿ, ಅಥವಾ ಏನೂ ತೊಗೊಳಕ್ಕಾಗಲಿ ಅಂದರೆ ಮನೆಗೆ ದಿನಸಿ ತೊಗೊಂಬನ್ನಿ. ಈ ದಿನ ನೀವು ಸಕ್ಕರೆ, ಹಾಲು, ಮೊಸರು ಈ ರೀತಿಯಾಗಿ ದಿನಸಿ ತೊಗೊಂಬಂದರೂ ಕೂಡ ತುಂಬಾ ಒಳ್ಳೆಯದು. ತುಂಬ ಶುಭ ಯೋಗಗಳಲ್ಲಿ ನಾವು ತೊಗೊಂಬರೋವಂಥದ್ದು.
ಅದಕ್ಕೋಸ್ಕರ ನಿಮ್ಮ ಮನೆಯಲ್ಲಿ ಬೇರೆ ಯಾರಾದರೂ ಇದ್ದರೆ ಅಂದರೆ ನಿಮ್ಮ ಅತ್ತೆ ಮಾವ, ಅಪ್ಪ ಅಮ್ಮ, ನಿಮ್ಮ ಹಸ್ಬೆಂಡ್ ಯಾರೇ ಇದ್ರೂ ಈ ದಿನ ಮಿಸ್ ಮಾಡದೆ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿಕೊಂಡು ಈ ದುಡ್ಡನ್ನು ನೀವು ಏನು ಅದರೊಳಗಡೆ ಹಾಕಬೇಕು ಅಂತ ಇಟ್ಟಿರ್ತೀರಲ್ಲ ಆ ದುಡ್ಡನ್ನು ಕೈಯಲ್ಲಿಟ್ಕೊಂಡು ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣನ ಸಮೇತ ನಮ್ಮ ಮನೆಯಲ್ಲಿ ಇದ್ದು ನಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸಮ್ಮ. ನಾನು ಹಾಕುವಂಥ ಈ ದುಡ್ಡು ನಮಗೆ ದ್ವಿಗುಣ ಆಗ್ತಾ ಹೋಗಲಿ, ವರ್ಷದಿಂದ ವರ್ಷಕ್ಕೆ ನಮಗೆ ಹೆಚ್ಚಾಗ್ತಾ ಹೋಗಲಿ, ನಾವು ಸಂಪಾದನೆ ಅನ್ನೋದು ಹೆಚ್ಚಾಗ್ತಾ ಹೋಗಲಿ ಅಂತ ನೀವು ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣನ ಬೇಡ್ಕೊತ ನಿಮ್ಮ ಮನೆ ದೇವರು ಕುಲದೇವರನ್ನು ಬೇಡ್ಕೊತ ಆ ದುಡ್ಡನ್ನು ಆ ಉಂಡೆ ಒಳಗಡೆ ಹಾಕಬೇಕಾಗತ್ತೆ. ನಿಮ್ಮ ಕೈಲಿ ಎಷ್ಟಾಗುತ್ತೋ ಇಷ್ಟೇ ಹಾಕಬೇಕಂತಿಲ್ಲ ಸ್ನೇಹಿತರೆ. ಮೊದಲು ನೀವು ದುಡ್ಡು ಹಾಕೋದು ಮಾತ್ರ 11 ರೂಪಾಯಿ, 21, 51 ಈ ರೀತಿಯಾಗಿ ಹಾಕಬೇಕು. ನಂತರ ನೀವು ಎಷ್ಟಾದರೂ ದುಡ್ಡು ಹಾಕ್ಬೋದು. ದಿನಕ್ಕೆ 2 ಸರಿ ಆಗಲಿ ಅಥವಾ ತಿಂಗಳಿಗೊಂದು ಸರಿ ಆಗಲಿ ಅಥವಾ 15 ದಿನಕ್ಕೊಂದು ಸರಿ, ವಾರಕ್ಕೊಂದು ನಿಮ್ಮ ಕೈಲಿ ಎಷ್ಟೆಷ್ಟು ದುಡ್ಡು ಆಗುತ್ತೋ ಅಷ್ಟು ದುಡ್ಡನ್ನು ಸೇರಿಸ್ತಾ ಬನ್ನಿ. ನೀವು ಇದನ್ನು ಉಂಡೆನ ಯಾವತ್ತು ತೆಗಿಬೇಕು ಅನ್ನೋದಾದರೆ ನೆಕ್ಸ್ಟು ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ಉಂಡೆಯನ್ನು ಓಪನ್ ಮಾಡಬೇಕಾಗತ್ತೆ. ಅಕಸ್ಮಾತ್ ನಿಮ್ಗೆ ತುಂಬ ಎಮರ್ಜೆನ್ಸಿ ಬಂತು ಆ ಟೈಮಲ್ಲೂ ಓಪನ್ ಮಾಡ್ಬೋದು. ಇಲ್ಲ ಅಂದರೆ ನೀವು ನೆಕ್ಸ್ಟ್ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನೀವು ಇದನ್ನು ಓಪನ್ ಮಾಡಿ ಮಹಾಲಕ್ಷ್ಮಿಗೆ ಬೇಕಾಗುವಂಥ ಆಗ ಸೀರೆ ಆಗ್ಬೋದು, ಒಡವೆಗಳಾಗ್ಬೋದು, ಹಣ್ಣು ಹಂಪಲು ಎಲ್ಲವನ್ನು ತೊಗೊಬೋದು ಸ್ನೇಹಿತರೆ. ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೋಸ್ಕರನೇ ಅಂತಲೇ ಈ ಉಂಡೆ ಮಾಡುವಂಥದ್ದು. ಅದಕ್ಕೋಸ್ಕರ ಮಿಸ್ ಮಾಡದೆ ಎಲ್ಲರೂ ಈ ದಿನ, ಅದರಲ್ಲೂ ನಮಗೆ 3 ಶುಭ ಯೋಗಗಳು ಕೂಡಿ ಬರ್ತಾ ಇದೆ. ಇನ್ನು ಇಂತಹ ದಿನಕ್ಕೋಸ್ಕರ ನಾವು ಮತ್ತೆ ಎಷ್ಟೊಂದು ದಿನ ಕಾಯಬೇಕಾಗತ್ತೆ. ಅದಕ್ಕೋಸ್ಕರ ಈ ದಿನ ಮಿಸ್ ಮಾಡದೆ ನೀವು ಈ ಉಂಡೆಯನ್ನು ಇಟ್ಟು ನೋಡಿ, ಮುಂದಿನ ವರ್ಷದಲ್ಲೇ ನಿಮ್ಮ ಮನೆಯಲ್ಲಿ ಎಷ್ಟು ದುಡ್ಡು ಸೇರಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಪ್ರತಿ ವರ್ಷ ನೀವು ಈ ರೀತಿಯಾಗಿ ಇಡ್ತಾ ಬನ್ನಿ. ವರ್ಷದಿಂದ ವರ್ಷಕ್ಕೆ ನಿಮ್ಮ ಮನೇಲಿ ಎಷ್ಟು ಚೇಂಜಸ್ ಆಗುತ್ತೆ, ನಿಮ್ಮ ಉಂಡೆಯಲ್ಲಿ ಎಷ್ಟು ದುಡ್ಡು ಕಲೆಕ್ಟ್ ಆಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಸರಿ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಉಂಡೆ ಓಪನ್ ಮಾಡಿ ತೋರಿಸ್ದೆ ನಿಮಗೆ ಎಷ್ಟು ದುಡ್ಡು ಕನೆಕ್ಟ್ ಆಗಿದೆ ಅಂತ. ನನ್ನ ಉಂಡೇಲಿ 38,000 ಆಗಿತ್ತು. ಈ 38,000ಕ್ಕೆ ಇನ್ನು 2,000 ಸೇರಿಸಿ 40,000ಕ್ಕೆ ಈ ಸರ ತೊಗೊಂಡಿದ್ದೀನಿ. ನೋಡಿ, ತುಂಬಾ ಚೆನ್ನಾಗಿದೆ, ತುಂಬ ಗ್ರ್ಯಾಂಡಾಗಿದೆ. ಈ ಸಾರಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿರುವಂಥದ್ದು. ಈ ರೀತಿಯಾಗಿ ನಾವು ಸಣ್ಣ ಪುಟ್ಟದಾಗಿ, ಇದು 3.5 ಗ್ರಾಮ್ ಇದೆ ಅಷ್ಟೇ ಸ್ನೇಹಿತರೆ. ನೋಡಿ, ಮಣಿ ಹೀಗಿದೆ. ಇಲ್ಲಿ ಮುತ್ತಿನ ಮಣಿ ಬಂದಿದೆ. ಈಗ ಗೋಲ್ಡ್ ಮಣಿ ಮತ್ತು ಅದರ ಮಧ್ಯದಲ್ಲಿ ಮತ್ತು ಸಣ್ಣ ಸಣ್ಣದು ಗೋಲ್ಡ್ ಮಣಿನೇ ಬಂದಿದೆ. ಈ ರೀತಿಯಾಗಿ ತುಂಬಾ ಗ್ರ್ಯಾಂಡಾಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಈ ರೀತಿಯಾಗಿ ನಾವು ಒಂದು ಸಣ್ಣದು ಏನಾದರೂ ನಮಗೆ ಆಗುವಂಥ ಒಡವೆಗಳನ್ನು ತೊಗೊಳ್ಳೋದಾಗಲಿ ಅಥವಾ ಸಿಲ್ವರ್ ಐಟಮನ್ನು ತೊಗೊಳ್ಳೋದು, ಸ್ಯಾರಿಗಳನ್ನು ತೊಗೊಬೋದು ಅಥವಾ ನಿಮ್ಗೆ ಏನು ಬೇಕೋ ಆ ಐಟಮನ್ನು ತೊಗೊಬೋದು ಸ್ನೇಹಿತರೆ. ಅದಕ್ಕೋಸ್ಕರ ಸಣ್ಣದಾಗಿ ನಮಗೇನು ತುಂಬಾ ನೀವು ಅಂದರೆ ತುಂಬ ಜಾಸ್ತಿ ಕೂಡಿಟ್ಟು ನೀವು ತೊಗೊಳಕ್ಕಾಗತ್ತೆ ಅಂದರೆ ಆ ಥರನೂ ತೊಗೊಬೋದು. ಅಥವಾ ಈ ರೀತಿಯಾಗಿ 2 ಗ್ರಾಮು 3 ಗ್ರಾಮಿಗೆಲ್ಲ ಎಷ್ಟು ಚೆನ್ನಾಗಿರೋ ಸರ ಬಂದಿದೆ. ಈಗಂತೂ ಇದು 3.5 ಗ್ರಾಮ್ ಇದೆ ಅಷ್ಟೇ. ತುಂಬ ಗ್ರ್ಯಾಂಡಾಗಿ ಕಾಣುತ್ತೆ. ಈ ಥರದ ಸರಗಳನ್ನು ಕೂಡ ತೊಗೊಬೋದು, ಓಲೆಗಳನ್ನು ತಗೊಳ್ಳೋದು. ಹಾಗಾಗಿ ನಿಮಗೆ ಇಷ್ಟ ಬಂದಂಗೆ ವರ್ಷಕ್ಕೆ 1 ಸಾರಿ ಆದರೂ ನೀವು ಉಂಡೆ ಹಿಟ್ಟು ನೋಡಿ, ಯಾವುದೋ ಮುಖಾಂತರ ನಿಮಗೆ ದುಡ್ಡು ಬರ್ತಾನೆ ಇರುತ್ತೆ. ನೀವು ಇಷ್ಟೇ ಹಾಕಬೇಕು ಉಂಡೇಲಿ ಅಂತ ಇಲ್ಲ. ನಾನು ಹೌಸ್ ವೈಫ್ಸು ಏನು ಮಾಡಬೇಕು ಅಂದರೆ, ನೀವೀಗ ತರಕಾರಿಗೆ ಹೋಗಿರ್ತೀರ, ಒಂದು 10 ರೂಪಾಯಿ ಉಳೀತು ಅಂದರೆ 10 ರೂಪಾಯಿ ತೊಗೊಂಬಂದು ಉಂಡೆಗೆ ಹಾಕೋದು, ಒಂದು 50 ರೂಪಾಯಿ ಹಾಕೋದು. ಈ ರೀತಿಯಾಗಿ ಮಾಡ್ತಾ ಬನ್ನಿ. ನಿಮ್ಮ ಉಂಡೆ ಎಷ್ಟು ಬೇಗ ಅದರಲ್ಲಿ ನಿಮಗೆ ದುಡ್ಡು ಕರೆಕ್ಟಾಗಿ ನಿಮಗೆ ಅನಿಸುತ್ತೆ ನೆಕ್ಸ್ಟ್ ಇಯರ್ ಇನ್ನೂ ನಾನು ಜಾಸ್ತಿ ಕೂಡಿಡಬೇಕು, ನಾನು ಏನಾದರೂ ತೊಗೊಬೇಕಂತ ನಿಮಗೆ ಅನಿಸುತ್ತೆ ಸ್ನೇಹಿತರೆ. ಹಾಗಾಗಿ ಎಲ್ಲರೂ ಈ ರೀತಿಯಾಗಿ ಮಾಡ್ಕೊಳ್ಳಿ, ಎಲ್ಲರ ಆಸೆಗಳನ್ನು ನೆರವೇರಿಸ್ಕೊಳ್ಳಿ ಅಂತ ಹೇಳ್ತಾ, ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಅಂತ ಹೇಳ್ತಾ, ಥ್ಯಾಂಕ್ ಯು.